ಪೂರ್ಣ ಆಗದ ಐವಿಗೆ ಹೂವಿನ ಅಲಂಕಾರ ಉದ್ಘಾಟನೆಯ ಭಾಗ್ಯ. ಪ್ರವಾಸಿ ಮಂದಿರಕ್ಕೆ ಹೂವಿನ ಮಾಲೆ, ಬಾಳೆ ಕಂಬ ಇಷ್ಟೆಲ್ಲ ಹಾಕಿ ಅಲಂಕರಿಸಿ ಅದನ್ನ ಓಪನಿಂಗ್ ಮಾಡಿರುವಂತದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನೂ ಕಾಮಗಾರಿಯೇ ಪೂರ್ಣ ಆಗಿಲ್ಲ, ಕೆಲಸ ಮುಗಿದಿಲ್ಲ. ತರಾತುರಿಯಲ್ಲಿ ಇದನ್ನ ಉದ್ಘಾಟನೆ ಮಾಡೋದು ಯಾಕೆ? ರಟ್ಟಿಹಳ್ಳಿಯ ಪ್ರವಾಸಿ ಮಂದಿರ, ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯ ಐವಿ ಮುಂದೆ ಇದೇ ವಿಚಾರ ಪ್ರತಿಭಟನೆಗೆ ಕಾರಣ ಆಗಿದೆ. ಕಾಮಗಾರಿ ಅಪೂರ್ಣಗೊಂಡಿದ್ರೂ ಕೂಡ ಉದ್ಘಾಟನೆ ಮಾಡಲಾಗಿದೆ. ನಮ್ಮ ಕ್ಷೇತ್ರಕ್ಕೆ ಸಿಕ್ಕ ಮತ್ತೊಂದು ದೌರ್ಭಾಗ್ಯ ಇದು ಅಂತ ಹೇಳಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಟ್ಟಿಹಳ್ಳಿಯ ಐಬಿ ಮುಂಭಾಗದಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ನಮ್ಮ ತಾಲೂಕಿಗೆ ಇದು ಮತ್ತೊಂದು ದೌರ್ಭಾಗ್ಯ. ಕಾಮಗಾರಿ ಆಗದೇ ಇರೋದನ್ನ ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತ ಹೇಳಿ ಅವರು ಪ್ರವಾಸಿ ಮಂದಿರವನ್ನ ಪರಿಶೀಲಿಸಿ ಅದೇ ಪ್ರವಾಸಿ ಮಂದಿರದ ಮುಂದೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಧಿಕ್ಕಾರ 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 ಧಿಕ್ಕಾರ. ಅವಾಗ ಮುಕ್ತಾಯ ಆಗಬೇಕಾಗಿತ್ತು. ಅವತ್ತೇನಿದೆ ಕಟ್ಟಡ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಇನ್ನು ಏನು ಆಗದೆ ಇರುವಂತ ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮಾಡ್ತಾರಲ್ರಿ, ನಾಚಿಕೆ ಆಗಬೇಕು. ಇದೇ ಯುಪಿ ಸರ್ಕಾರ 2018ರಲ್ಲಿ ನಾವು ಏತ ನೀರಾವರಿ ಯೋಜನೆ ತಂದಾಗ ಇವರು ಪೂಜೆ ಮಾಡಕ್ ಬರಲಿಲ್ಲ. ಇವರು ಶಾಸಕರಾಗಿದ್ರು 13ರಿಂದ 18, 17, 16ರಲ್ಲಿ. ಅವಾಗ ಹೇಳಿದ್ರೆ ಎಲೆಕ್ಷನ್ ಬರ್ತದೆ ತರಾತುರಿಯಲ್ಲಿ. ಅವತ್ತು ಸರ್ಕಾರದ ಅಧಿಕೃತ ಆದೇಶ, ಆಡಳಿತಾತ್ಮಕ ಮಂಜೂರಾತಿ ಎಲ್ಲ ಆದ ಕೂಡ ಅವತ್ತೇ ರುದ್ರಪ್ಪ ಲಮಾಣಿ ಅವರು ಉದ್ಘಾಟನೆ ಬಂದ್ರೆ ಎಮ್ಎಲ್ಎ ಬಂದಿರಲಿಲ್ಲ. ಇವತ್ತು ನೋಡಿ ಏನಿಲ್ಲದೆ ಇದು ಉದ್ಘಾಟನೆ ಮಾಡ್ತಾರೆ ಅಂದ್ರೆ ಇದು ಶಾಸಕರ ಒಂದು ಅಭಿವೃದ್ಧಿಯ ಸಂಕೇತ. ರಾಜ್ಯ ಸರ್ಕಾರ ಪೂರ್ಣ ಆಗದ ಐವಿಗೆ ಹೂವಿನ ಅಲಂಕಾರ ಉದ್ಘಾಟನೆಯ ಭಾಗ್ಯ. ಪ್ರವಾಸಿ ಮಂದಿರಕ್ಕೆ ಹೂವಿನ ಮಾಲೆ, ಬಾಳೆ ಕಂಬ ಇಷ್ಟೆಲ್ಲ ಹಾಕಿ ಅಲಂಕರಿಸಿ ಅದನ್ನ ಓಪನಿಂಗ್ ಮಾಡಿರುವಂತದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನೂ ಕಾಮಗಾರಿಯೇ ಪೂರ್ಣ ಆಗಿಲ್ಲ, ಕೆಲಸ ಮುಗಿದಿಲ್ಲ. ತರಾತುರಿಯಲ್ಲಿ ಇದನ್ನ ಉದ್ಘಾಟನೆ ಮಾಡೋದು ಯಾಕೆ? ರಟ್ಟಿಹಳ್ಳಿಯ ಪ್ರವಾಸಿ ಮಂದಿರ, ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯ ಐವಿ ಮುಂದೆ ಇದೇ ವಿಚಾರ ಪ್ರತಿಭಟನೆಗೆ ಕಾರಣ ಆಗಿದೆ. ಕಾಮಗಾರಿ ಅಪೂರ್ಣಗೊಂಡಿದ್ರೂ ಕೂಡ ಉದ್ಘಾಟನೆ ಮಾಡಲಾಗಿದೆ. ನಮ್ಮ ಕ್ಷೇತ್ರಕ್ಕೆ ಸಿಕ್ಕ ಮತ್ತೊಂದು ದೌರ್ಭಾಗ್ಯ ಇದು ಅಂತ ಹೇಳಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಟ್ಟಿಹಳ್ಳಿಯ ಐಬಿ ಮುಂಭಾಗದಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ನಮ್ಮ ತಾಲೂಕಿಗೆ ಇದು ಮತ್ತೊಂದು ದೌರ್ಭಾಗ್ಯ. ಕಾಮಗಾರಿ ಆಗದೇ ಇರೋದನ್ನ ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತ ಹೇಳಿ ಅವರು ಪ್ರವಾಸಿ ಮಂದಿರವನ್ನ ಪರಿಶೀಲಿಸಿ ಅದೇ ಪ್ರವಾಸಿ ಮಂದಿರದ ಮುಂದೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಧಿಕ್ಕಾರ 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 ಧಿಕ್ಕಾರ. ಅವಾಗ ಮುಕ್ತಾಯ ಆಗಬೇಕಾಗಿತ್ತು. ಅವತ್ತೇನಿದೆ ಕಟ್ಟಡ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಇನ್ನು ಏನು ಆಗದೆ ಇರುವಂತ ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮಾಡ್ತಾರಲ್ರಿ, ನಾಚಿಕೆ ಆಗಬೇಕು. ಇದೇ ಯುಪಿ ಸರ್ಕಾರ 2018ರಲ್ಲಿ ನಾವು ಏತ ನೀರಾವರಿ ಯೋಜನೆ ತಂದಾಗ ಇವರು ಪೂಜೆ ಮಾಡಕ್ ಬರಲಿಲ್ಲ. ಇವರು ಶಾಸಕರಾಗಿದ್ರು 13ರಿಂದ 18, 17, 16ರಲ್ಲಿ. ಅವಾಗ ಹೇಳಿದ್ರೆ ಎಲೆಕ್ಷನ್ ಬರ್ತದೆ ತರಾತುರಿಯಲ್ಲಿ. ಅವತ್ತು ಸರ್ಕಾರದ ಅಧಿಕೃತ ಆದೇಶ, ಆಡಳಿತಾತ್ಮಕ ಮಂಜೂರಾತಿ ಎಲ್ಲ ಆದ ಕೂಡ ಅವತ್ತೇ ರುದ್ರಪ್ಪ ಲಮಾಣಿ ಅವರು ಉದ್ಘಾಟನೆ ಬಂದ್ರೆ ಎಮ್ಎಲ್ಎ ಬಂದಿರಲಿಲ್ಲ. ಇವತ್ತು ನೋಡಿ ಏನಿಲ್ಲದೆ ಇದು ಉದ್ಘಾಟನೆ ಮಾಡ್ತಾರೆ ಅಂದ್ರೆ ಇದು ಶಾಸಕರ ಒಂದು ಅಭಿವೃದ್ಧಿಯ ಸಂಕೇತ. ರಾಜ್ಯ ಸರ್ಕಾರ ಪೂರ್ಣ ಆಗದ ಐವಿಗೆ ಹೂವಿನ ಅಲಂಕಾರ ಉದ್ಘಾಟನೆಯ ಭಾಗ್ಯ. ಪ್ರವಾಸಿ ಮಂದಿರಕ್ಕೆ ಹೂವಿನ ಮಾಲೆ, ಬಾಳೆ ಕಂಬ ಇಷ್ಟೆಲ್ಲ ಹಾಕಿ ಅಲಂಕರಿಸಿ ಅದನ್ನ ಓಪನಿಂಗ್ ಮಾಡಿರುವಂತದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನೂ ಕಾಮಗಾರಿಯೇ ಪೂರ್ಣ ಆಗಿಲ್ಲ, ಕೆಲಸ ಮುಗಿದಿಲ್ಲ. ತರಾತುರಿಯಲ್ಲಿ ಇದನ್ನ ಉದ್ಘಾಟನೆ ಮಾಡೋದು ಯಾಕೆ? ರಟ್ಟಿಹಳ್ಳಿಯ ಪ್ರವಾಸಿ ಮಂದಿರ, ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯ ಐವಿ ಮುಂದೆ ಇದೇ ವಿಚಾರ ಪ್ರತಿಭಟನೆಗೆ ಕಾರಣ ಆಗಿದೆ. ಕಾಮಗಾರಿ ಅಪೂರ್ಣಗೊಂಡಿದ್ರೂ ಕೂಡ ಉದ್ಘಾಟನೆ ಮಾಡಲಾಗಿದೆ. ನಮ್ಮ ಕ್ಷೇತ್ರಕ್ಕೆ ಸಿಕ್ಕ ಮತ್ತೊಂದು ದೌರ್ಭಾಗ್ಯ ಇದು ಅಂತ ಹೇಳಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಯಾಕೆ
ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಟ್ಟಿಹಳ್ಳಿಯ ಐಬಿ ಮುಂಭಾಗದಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ನಮ್ಮ ತಾಲೂಕಿಗೆ ಇದು ಮತ್ತೊಂದು ದೌರ್ಭಾಗ್ಯ, ಕಾಮಗಾರಿ ಆಗದೇ ಇರೋದನ್ನ ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತ ಹೇಳಿ ಅವರು ಪ್ರವಾಸಿ ಮಂದಿರವನ್ನ ಪರಿಶೀಲಿಸಿ ಅದೇ ಪ್ರವಾಸಿ ಮಂದಿರದ ಮುಂದೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಧಿಕ್ಕಾರ 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 ಅವಾಗ ಮುಕ್ತಾಯ ಆಗಬೇಕಾಗಿತ್ತು. ಅವತ್ತೇನಿದೆ ಕಟ್ಟಡ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಇನ್ನು ಏನು ಆಗದೆ ಇರುವಂತ ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮಾಡ್ತಾರಲ್ರಿ, ನಾಚಿಕೆ ಆಗಬೇಕು. ಇದೇ ಯುಪಿ ಬಣಕಾರ 2018ರಲ್ಲಿ ನಾವು ಏತ ನೀರಾವರಿ ಯೋಜನೆ ತಂದಾಗ ಇವರು ಪೂಜೆ ಮಾಡಕ್ ಬರಲಿಲ್ಲ. ಇವರು ಶಾಸಕರಾಗಿದ್ರು 13ರಿಂದ 18, 17, 16ರಲ್ಲಿ. ಅವಾಗ ಹೇಳಿದ್ರು ಎಲೆಕ್ಷನ್ ಬರ್ತದೆ ತರಾತುರಿಯಲ್ಲಿ. ಅವತ್ತು ಸರ್ಕಾರದ ಅಧಿಕೃತ ಆದೇಶ, ಆಡಳಿತಾತ್ಮಕ ಮಂಜೂರಾತಿ ಎಲ್ಲ ಆದ ಕೂಡ ಅವತ್ತೇ ರುದ್ರಪ್ಪ ಲಮಾಣಿ ಅವರು ಉದ್ಘಾಟನೆ ಬಂದ್ರೆ ಎಮ್ಎಲ್ಎ ಬಂದಿರಲಿಲ್ಲ. ಇವತ್ತು ನೋಡಿ ಏನಿಲ್ಲದೆ ಇದು ಉದ್ಘಾಟನೆ ಮಾಡ್ತಾರೆ ಅಂದ್ರೆ ಇದು ಶಾಸಕರ ಒಂದು ಅಭಿವೃದ್ಧಿಯ ಸಂಕೇತ. ರಾಜ್ಯ ಸರ್ಕಾರ ಪೂರ್ಣ ಆಗದ ಐವಿಗೆ ಹೂವಿನ ಅಲಂಕಾರ ಉದ್ಘಾಟನೆಯ ಭಾಗ್ಯ. ಪ್ರವಾಸಿ ಮಂದಿರಕ್ಕೆ ಹೂವಿನ ಮಾಲೆ, ಬಾಳೆ ಕಂಬ ಇಷ್ಟೆಲ್ಲ ಹಾಕಿ ಅಲಂಕರಿಸಿ ಅದನ್ನ ಓಪನಿಂಗ್ ಮಾಡಿರುವಂತದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಕಾಮಗಾರಿಯೇ ಪೂರ್ಣ ಆಗಿಲ್ಲ, ಕೆಲಸ ಮುಗಿದಿಲ್ಲ. ತರಾತುರಿಯಲ್ಲಿ ಇದನ್ನ ಉದ್ಘಾಟನೆ ಮಾಡೋದು ಯಾಕೆ? ರಟ್ಟಿಹಳ್ಳಿಯ ಪ್ರವಾಸಿ ಮಂದಿರ, ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯ ಐವಿ ಮುಂದೆ ಇದೇ ವಿಚಾರ ಪ್ರತಿಭಟನೆಗೆ ಕಾರಣ ಆಗಿದೆ. ಕಾಮಗಾರಿ ಅಪೂರ್ಣಗೊಂಡಿದ್ರೂ ಕೂಡ ಉದ್ಘಾಟನೆ ಮಾಡಲಾಗಿದೆ. ನಮ್ಮ ಕ್ಷೇತ್ರಕ್ಕೆ ಸಿಕ್ಕ ಮತ್ತೊಂದು ದೌರ್ಭಾಗ್ಯ ಇದು ಅಂತ ಹೇಳಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಟ್ಟಿಹಳ್ಳಿಯ ಐಬಿ ಮುಂಭಾಗದಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ನಮ್ಮ ತಾಲೂಕಿಗೆ ಇದು ಮತ್ತೊಂದು ದೌರ್ಭಾಗ್ಯ, ಕಾಮಗಾರಿ ಆಗದೇ ಇರೋದನ್ನ ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತ ಹೇಳಿ ಅವರು ಪ್ರವಾಸಿ ಮಂದಿರವನ್ನ ಪರಿಶೀಲಿಸಿ ಅದೇ ಪ್ರವಾಸಿ ಮಂದಿರದ ಮುಂದೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಧಿಕ್ಕಾರ 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 ಅವಾಗ ಮುಕ್ತಾಯ ಆಗಬೇಕಾಗಿತ್ತು. ಅವತ್ತೇನಿದೆ ಕಟ್ಟಡ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಇನ್ನು ಏನು ಆಗದೆ ಇರುವಂತ ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮಾಡ್ತಾರಲ್ರಿ, ನಾಚಿಕೆ ಆಗಬೇಕು. ಇದೇ ಯುಪಿ ಬಣಕಾರ 2018ರಲ್ಲಿ ನಾವು ಏತ ನೀರಾವರಿ ಯೋಜನೆ ತಂದಾಗ ಇವರು ಪೂಜೆ ಮಾಡಕ್ ಬರಲಿಲ್ಲ. ಇವರು ಶಾಸಕರಾಗಿದ್ರು 13ರಿಂದ 18, 17, 16ರಲ್ಲಿ. ಅವಾಗ ಹೇಳಿದ್ರು ಎಲೆಕ್ಷನ್ ಬರ್ತದೆ ತರಾತುರಿಯಲ್ಲಿ. ಅವತ್ತು ಸರ್ಕಾರದ ಅಧಿಕೃತ ಆದೇಶ, ಆಡಳಿತಾತ್ಮಕ ಮಂಜೂರಾತಿ ಎಲ್ಲ ಆದ ಕೂಡ ಅವತ್ತೇ ರುದ್ರಪ್ಪ ಲಮಾಣಿ ಅವರು ಉದ್ಘಾಟನೆ ಬಂದ್ರೆ ಎಮ್ಎಲ್ಎ ಬಂದಿರಲಿಲ್ಲ. ಇವತ್ತು ನೋಡಿ ಏನಿಲ್ಲದೆ ಇದು ಉದ್ಘಾಟನೆ ಮಾಡ್ತಾರೆ ಅಂದ್ರೆ ಇದು ಶಾಸಕರ ಒಂದು ಅಭಿವೃದ್ಧಿಯ ಸಂಕೇತ. ರಾಜ್ಯ ಸರ್ಕಾರ